ಸರ್ ನಮಸ್ಕಾರ ಸರ್. ಹಲೋ ಸರ್, ಇವತ್ತೊಂದು ಹಾಟ್ ನ್ಯೂಸ್ ನಿಮಗೆ ಹೇಳ. ಏನು? ಈಗ ಈ ಕುರುಕ್ಷೇತ್ರ ಸಿನಿಮಾ ಮಾಡಿದ್ರಲ್ಲ, ನನಗೇನೋ ಅಂದರೆ ಒಂದು ಮಾಹಿತಿ ಬಂತು. ಕುರುಕ್ಷೇತ್ರ ಮಾಡಿದ ಬಹುತೇಕರು ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗೊಳಗಾದರು ಅಂತೇಳಿ. ನೋಡಿ, ಹೌದಾ? ಕುರುಕ್ಷೇತ್ರ ಸಿನಿಮಾದಲ್ಲಿ ಅಂಬರೀಷ್ ಅವರು ಭೀಷ್ಮನ ಪಾತ್ರ ಮಾಡಿದರು. ಅವ್ರ ಪಾಪ ಆಗ ಸೌಖ್ಯನೂ ಇರಲಿಲ್ಲ. ಆ ಭೀಷ್ಮನ ಪಾತ್ರ ಮಾಡಿ ಶರಶಯ್ಯೆಯಲ್ಲಿ, ಅಂದರೆ ಬಾಣದಾಸಿಗೆ ಶರಶಯ್ಯೆ ಅಂತ ಕರೀತಾರೆ ಅದನ್ನು, ಶರಶಯ್ಯೆಯಲ್ಲಿ ಮಲಗೋ ದೃಶ್ಯ ಇತ್ತು, ಅಲ್ಲೇ ಅವರು ಜೀವ ಬಿಡೋದು. ಆದರೆ ಈ ಸಿನಿಮಾ, ಕುರುಕ್ಷೇತ್ರ ಸಿನಿಮಾ ತೆರೆಗೆ ಬರುವುದಕ್ಕಿಂತ ಮೊದಲೇ ಅಂಬರೀಷ್ ನಮ್ಮನ್ನೆಲ್ಲ ಆಗಲಿದ್ರು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಇನ್ನು ಎರಡನೇದು ನಿಖಿಲ್ ಕುಮಾರಸ್ವಾಮಿ ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಪಾತ್ರ ಮಾಡಿದರು. ನಿಖಿಲ್ ಕುಮಾರಸ್ವಾಮಿ ಚಕ್ರವ್ಯೂಹದಲ್ಲಿ ಸಿಲುಕಿ ಸೋತೋಗ್ತಾರೆ, ಅಂದರೆ ಅಭಿಮನ್ಯು ಸೋತೋಗ್ತಾನೆ. ನೋಡಿ, ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಜೀವನ ಕೂಡ ಒಂದು ರೀತಿಯಲ್ಲಿ ಅದೇ ಥರ ಆಯಿತು. ಮಂಡ್ಯದಲ್ಲಿ ಶತಾಯ ಗತಾಯ ಗೆಲ್ಲಬೇಕಾದಂಥ ಚುನಾವಣೆ ಸೋತರು. ರಾಮನಗರದಲ್ಲಿ ತನ್ನ ತಾಯಿ ಗೆದ್ದಂಥ ಕ್ಷೇತ್ರ, ಕುಮಾರಸ್ವಾಮಿ ಗೆದ್ದಂಥ ಕ್ಷೇತ್ರ, ಅಲ್ಲಿ ಸೋತೋದು. ಅಯ್ಯಯ್ಯೋ, ನನ್ಗೆ ಅರ್ಥನೇ ಆಗ್ನಿಲ್ವೇ. ಇನ್ನು ಮೇಘನಾ, ಇವರು ಇದೇ ಸಿನಿಮಾದಲ್ಲಿ ದುರ್ಯೋಧನ ಪತ್ನಿ ಭಾನುಮತಿ ಪಾತ್ರವನ್ನು ಮಾಡಿದರು. ಭಾನುಮತಿಯ ಪಾತ್ರ ಮಾಡ್ತಾ ಇದ್ದ ಹಾಗೆ ಅಲ್ಲೋಲ ಕಲ್ಲೋಲ ಉಂಟಾಯಿತು. ಸಿನಿಮಾದಲ್ಲಿ ಭಾನುಮತಿ ಪತಿ ದುರ್ಯೋಧನನ ಪತಿಯನ್ನು ಕಳ್ಕೊತಾರೆ. ನಿಜ ಜೀವನದಲ್ಲಿ ಪ್ರೀತಿಸಿ ವರಿಸಿದ್ದ ಪತಿ ಚಿರಂಜೀವಿ ಸರ್ಜಾ ಅಕಾಲ ಮರಣಕ್ಕೀಡಾಗ್ತಾರೆ. ಭಾನುಮತಿಯಂತೆ ಪತಿಯನ್ನು ಕಳ್ಕೊತಾರೆ ಮೇಘನಾ ರಾಜ್. ಈಗ ಈ ಸಿನಿಮಾದ ನಿರ್ಮಾಪಕ ಮುನಿರತ್ನ ಕುರುಕ್ಷೇತ್ರ ಅಂತ ಇತ್ತು, ಮುನಿರತ್ನ ಕುರುಕ್ಷೇತ್ರ ಅಂತೇಳಿ. ಮುನಿರತ್ನ ಕೂಡ ಸಾಲು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಧಮ್ಕಿ, ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಮತ್ತು ಇದೀಗ ಅವರ ಮೇಲೆ ಮತ್ತೊಂದು ರೇಪ್ ಕೇಸ್ ಕೂಡ ಆಗಿದೆ. ಏನ್ರಿ ಇದೆಲ್ಲ? ಆಮೇಲೆ ಆಪ್ತಮಿತ್ರದ ಬಗ್ಗೆ ಕೆಲವು ಅದನ್ನು ನಂಬಿಕೆನೋ ಮೂಢನಂಬಿಕೆನೋ ಗೊತ್ತಿಲ್ಲ, ಈ ಥರ ಇದೆ ಅಂತ ನಾನು ಹೇಳ್ತಾ ಇರೋದು. ಅದನ್ನು ನಂಬಿ ಅಂತ ನಾನು ದಯವಿಟ್ಟು ಹೇಳ್ತಾ ಇಲ್ಲಪ್ಪ, ನನ್ನ ಉದ್ದೇಶ ಅದಲ್ಲ. ಯಾಕೆ ಈ ಬಜರಂಗಿ ಸಿನಿಮಾ ಇದೆಯಲ್ಲ, ಬಜರಂಗಿ ಸಿನಿಮಾ ಆದಾಗ ಶಿವಣ್ಣ ಇಂಥ ಒಂದು ಮಾತನ್ನು ಹೇಳಿದರು. ಆಮೇಲೆ ಬಜರಂಗಿ ಸಿನಿಮಾ 2 ಫಸ್ಟ್ ಡೇ ನೋಡ್ತಿರ್ಬೇಕಾದ್ರೆ ಪುನೀತ್ ಅವರ ಡೆತ್ ಆಯಿತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.